ಹಲವು ಹಿಂದೂ ಮುಖಂಡರಿಗೆ ಈಗ ಬೆದರಿಕೆಯ ಕರೆಗಳು ಬರ್ತಾ ಇದೆ. ನಿನ್ನ ಹೆಸರು ಲೀಸ್ಟ್ ನಲ್ಲಿ ಮೊದಲಿಗಿದೆ, ನಿನ್ನನ್ನು ಬಿಡಲ್ಲ ಅಂತ ಹೇಳಿ ಹೇಳ್ತಿದಾರಂತೆ. ಉರ್ದು ಭಾಷೆಯಲ್ಲಿ ವಾಟ್ಸ್ಆಪ್ ಮೂಲಕ ಆಡಿಯೋ ಮೆಸೇಜ್ಗಳನ್ನು ರವಾನಿಸ್ತಾ ಇದ್ದಾರೆ. ಹಿಂದೂ ಜಾಗರಣಾ ವೇದಿಕೆ ಇದಕ್ಕೆ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದೆ. ಕೊಲೆಯಾದ ಸುಹಾಸ್ ಶೆಟ್ಟಿ ಕೂಡ ನಮ್ಮ ಲೀಸ್ಟ್ ನಲ್ಲಿದ್ದ, ಆದರೆ ಯಾರೋ ಒಳ್ಳೆಯ ಜನ ಅವನನ್ನು ಹೊಡೆದು ಹಾಕಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಇದರಲ್ಲಿ ಉಲ್ಲೇಖವಾಗಿದೆ. ನಿನ್ನ ಸ್ನೇಹಿತ ರಂಜಿತ್ ಎಂಬುವನನ್ನು ಕೂಡ ನಾವು ಕೊಲ್ತೇವೆ ಅಂತ ಹೇಳಿ ಬೆದರಿಕೆಯನ್ನು ಒಡ್ತಾ ಇದ್ದಾರೆ. ತಲೆಯನ್ನು ಕಡಿದು ದೆಹಲಿಯ ಮೇನ್ ಗೇಟ್ನಲ್ಲಿ ನೇತಾಡುವಂತೆ ಮಾಡ್ತೇವೆ, ನಾವು ದೆಹಲಿಗೆ ಬಂದು ತಲುಪಿಯಾಗಿದೆ ಎನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ನಿಮ್ಮ ಪಾರ್ಟಿ ನಿಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ ಅನ್ನುವಂತಹ ಮಾತುಗಳನ್ನು ಆಡಿರುವಂತಹದ್ದು. ನಿಮ್ಮ ಜೊತೆಗೆ ನಿಮ್ಮ ಮುಖಂಡರನ್ನು ಕೂಡ ಮುಗಿಸ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರಂತೆ. ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಹೆಸರಿನಲ್ಲಿ ಈ ರೀತಿಯ ಬೆದರಿಕೆ ಒಡ್ಡುವಂತಹ ಕೆಲಸ ಆಗಿದೆ. ಈ ಮೂಲಕ ಪರಿಸ್ಥಿತಿ ತಿಳಿಗೊಂಡ ಮೇಲೂ ಕೂಡ ಮತ್ತಷ್ಟು ಕದಡುವಂತಹ ಕೆಲಸ ಆಗ್ತಾ ಇದೆ. ಅಂಥವರನ್ನ ಮೊದಲು ಮಟ್ಟ ಹಾಕುವಂತಹ ಕೆಲಸ ಆಗಬೇಕು ಅನ್ನೋದು ಈಗ ಮಂಗಳೂರು ಮತ್ತು ಕರಾವಳಿ ಭಾಗದ ಜನ ಕೇಳ್ತಾ ಇರುವಂಥದ್ದು. ನೆಮ್ಮದಿಗೇನೆ ಕೊಳ್ಳಿಡುವಂತಹ ಕೆಲಸ ಆಗ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಜನ ಆಡ್ತಾ ಇದ್ದಾರೆ. ಪ್ರಮುಖರಾದ ರಕ್ಷಿತ್ ಕೆ ಬುಡೋಲಿ ಅವರ ವಾಟ್ಸಪ್ ಮೊಬೈಲ್ಗೆ ಪಾಕಿಸ್ತಾನ, ಅಫ್ಘಾನಿಸ್ತಾನ ಮತ್ತು ಯುಎಇಯಿಂದ ವಾಟ್ಸಪ್ನಲ್ಲಿ ಜೀವ ಬೆದರಿಕೆ ಸಂದೇಶ ಬಂದಿದ್ದು, ಮೊಜಾಹಿದ್ದೀನ್ ಎಂಬ ಭಯೋತ್ಪಾದಕ ಸಂಘಟನೆ ಹೆಸರಿನಲ್ಲಿ ಬಂದಿರ್ತದೆ. ನಿನ್ನನ್ನು ಮತ್ತು ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ನರಸಿಂಹ ಶೆಟ್ಟಿ ಮಾನಿ ಅವರನ್ನು ಕೊಲ್ಲುತ್ತೇವೆ ಎನ್ನುವ ಜೀವ ಬೆದರಿಕೆಯನ್ನು ಹಾಕಿರುತ್ತಾರೆ. ನರಸಿಂಹ ಶೆಟ್ಟಿ ಮಾನಿ ಅವರ ಹತ್ಯೆಗೆ ಕ್ಷಣಗಣನೆ ಆರಂಭವಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರನ್ನು ಕೊಲ್ಲಲಿದ್ದೇವೆ ಎನ್ನುವಂಥ ಬೆದರಿಕೆಯನ್ನು ಹಾಕಿರುತ್ತಾರೆ. ನಿನ್ನನ್ನು ಸಹಿತ ಇನ್ನಿತರ ಹಿಂದೂ ಸಂಘಟನೆಯ ಪ್ರಮುಖ ಕೊಲೆ ಬೆದರಿಕೆಗಳ ಸಿಂಡಿಕೇಟ್ ಎಷ್ಟು ಆಳಕ್ಕೆ ಹೋಗ್ತಾ ಇದೆ ಅನ್ನೋದಕ್ಕೆ ಈ ಉರ್ದು ಭಾಷೆಯ ಬೆದರಿಕೆ ಸಂದೇಶಗಳು ಒಂದು ಕಡೆಗೆ, ನಂಬರ್ಸ್ ನೋಡ್ತಾ ಇದ್ರೆ ಅಗೇನ್ ವಿದೇಶಗಳಿಂದ ಬರ್ತಾ ಇದೆ. ಹಳೆಯ ಚಾಳಿ ಇಲ್ಲಿ ಮುಂದುವರಿತಾ ಇದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ನಾವು ಹೆದರ್ಕೊಳ್ಳಲ್ಲ, ದೇಶದ ಕಾನೂನು ವ್ಯವಸ್ಥೆ ನಮಗೆ ಅಪ್ಲೈ ಆಗಲ್ಲ ಅನ್ನೋದನ್ನ ಹೇಳ್ತಾನೆ ಇದ್ದಾರೆ ಪದೇ ಪದೇ. ಇಲ್ಲಿನ ಲೋಕಲೈಟ್ಸ್ ಜೊತೆಗೆ ಕೆಲವೊಂದಷ್ಟು ಜನ ಆಚೆ ಕೂತ್ಕೊಂಡು ಒಂಟೆ ಬೆನ್ನನ್ನು ತಿಕ್ತಾ ಇರೋರು ಹಾಕ್ತಾ ಇರುವಂತಹ ಮೆಸೇಜ್ಗಳದು. ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಪ್ರಶ್ನೆ ಹಾಗೆ ಉಳಿತಾ ಇದೆ.